ಸಿ ಟ್ರಯಾಂಗಲ್ ಸರ್ಕ್ಯೂಟ್ ಫಸ್ಟ್ ಒನ್ ಪಾಯಿಂಟ್ triangle has a three sides. Triangle has a three sides means 1, 2, 3. ಇದೇನಿದಾವು ಮೂರು ಕಡೆ ಏನೈತಿ angles 3 sides ಅದಾವ. ಆದ್ರಿಂದ ಏನಂತಿದ್ದು ಒಂದು ಫಸ್ಟ್ ಒನ್ ಪಾಯಿಂಟ್ ಏನೈತೆ 3 sides angles ಇರ್ತಾವ. 1, 2, 3 ಮೂರು ACB ಮೂರು angle ಇರ್ತಾವ. ಆಮೇಲೆ ನೆಕ್ಸ್ಟ್ ಒನ್ ಪಾಯಿಂಟ್ ಏನಂದ್ರೆ the sum of three angles of a triangle is 90 degree. First one is the sum of three angles of the 90 degree. For example, first one, second one, 3 1. ಇದು 90 degree. ಇದು 90 degree. ಮತ್ತೆ ಇದು 90 degree. ಏನಾಯ್ತು ಇವೆರಡು ಸಮ್ ಏನಾಗುತ್ತೆ ಇದರಲ್ಲಿ ಡಿವೈಡ್ ಆಗಿ ಒಂದೊಂದು ಪಾಯಿಂಟ್ ಏನಾಗುತ್ತೆ ಸಪರೇಟ್ ಆಗಿ 90 degree ಏನಾಗ್ತಾವೆ angles is the sum of the three angles between 90 degree. ಸಪರೇಟ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇದೊಂದು ಸಪರೇಟ್ ಮಾಡಿದ್ರೆ ಅಂತ 3 angles ಬರ್ತವೆ. 3 angles ಅಲ್ಲಿ ಏನಿರ್ತೈತಿ 90 degree ಇರುತ್ತೆ. ಫಾರ್ ಒನ್ angle ಏನಿರ್ತೈತಿ 90 degree ಇರುತ್ತೆ. ಸೊ ಹಂಗಾಗಿ 3 ಡಿವೈಡಿಂಗ್ ಏನಿತ್ತು 90 degree angles ಇರ್ತಾವೆ ಇದರಲ್ಲಿ. ಸೆಕೆಂಡ್ ಒನ್ ಪಾಯಿಂಟ್. ಥರ್ಡ್ ಒನ್ ಪಾಯಿಂಟ್ ಏನಂದ್ರೆ the sum of any two side of a triangle is greater than the third side. Third one point ಏನಂದ್ರೆ the sum of any two sides triangle ಏನಿರ್ತಾವಂದ್ರ greater than third side. First sum of two side angles. ಫಸ್ಟ್ ಇದೊಂದು ಏನಿರ್ತೈತಿ ಇದಕ್ಕಿಂತ ದೊಡ್ಡ ಗ್ರೇಟರ್ ದನ್ ಯಾವ್ದು ಇರ್ತೈತಂದ್ರ ಇದು ಥರ್ಡ್ ಒಂದು ಏನಿರ್ತೈತಿ ಗ್ರೇಟರ್ ದನ್ ಇರುತ್ತೆ. ಯಾಕಂದ್ರೆ ಇದ್ರದ್ದು ಡಿಸ್ಟೆನ್ಸ್ ಬಹಳ ಕಮ್ಮಿ ಇರುತ್ತೆ. ಆದ್ರೆ ಏನಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಏನಿರ್ತೈತಿ ಅಂದ್ರೆ ಇಲ್ಲಿಂದ ಏನಿರ್ತೈತಿ ಸಮ್ ಆಫ್ 90 degree ಏನಿರ್ತೈತಿ ಥರ್ಡ್ ಒಂದು ಸೈಡ್ ಜಾಸ್ತಿ ಆಂಗಲ್ ಕ್ರಿಯೇಟಿಂಗ್ ಆಗುತ್ತೆ. ಆದ್ರೆ ಏನಾಗ್ತೈತಿ ಥರ್ಡ್ ಒಂದು ಏನೈತಿ ದಿ ಸಮ್ ಆಫ್ ದ ಎನಿ ಟೂ ಸೈಡ್ ದ ಟ್ರಯಾಂಗಲ್ ಎರಡು ಕಡೆ ಟ್ರಯಾಂಗಲ್ ಈಕ್ವಲ್ ಅದಾವು ಇವೆರಡು. ಇದರಿಂದ ಏನೈತಿ ಇದು ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ಥರ್ಡ್ ಸೈಡ್ ಆಂಗಲ್ ಏನೈತಿ ಗ್ರೇಟರ್ ದನ್ ಆಗುತ್ತೆ. ಥರ್ಡ್ ಸೈಡ್ ಆಂಗಲ್ ಏನೈತಿ ಗ್ರೇಟರ್ ದನ್. ಸೊ ಏನಿರ್ತೈತಿ 0ಕ್ಕಿಂತ 90 degree ಅಲ್ಲಿ ಗ್ರೇಟರ್ ದನ್ ಇರುತ್ತೆ. ಇದರಲ್ಲಿ ಏನಿರ್ತೈತಿ ಮೂರು ಪಾಯಿಂಟ್. ಟ್ರಯಾಂಗಲ್ ಮೀನ್ಸ್ ಫಸ್ಟ್ ಒನ್ ಪಾಯಿಂಟ್ 3 angle sides. ಫಸ್ಟ್ ಒನ್ ಪಾಯಿಂಟ್ 3 angle sides ಅಂದ್ರೆ 1 2 3 sides. ಅಂಡ್ ನೆಕ್ಸ್ಟ್ ಒನ್ ಪಾಯಿಂಟ್ ಏನಂದ್ರೆ ದಿ ಸಮ್ ಆಫ್ ದ 3 angles ಬಿಟ್ವೀನ್ ಗ್ರೇಟರ್ ದನ್ angles ಏನಿರುತ್ತೆ ಸಮ್ ಆಫ್ ದ 3 angles ಏನು ಸಪರೇಟ್ ಇದೊಂದು ಇದು 90 degree, ಈ ಟರ್ಮ್ 90 degree, ಈ ಟರ್ಮ್ 90 degree. ಆದ್ರೆ ಏನಾಗ್ತದೆ 3 ಸಮ್ ಆಫ್ angles ಏನಿರ್ತಾವೆ ಈಕ್ವಲ್ ಆಗಿ 90 degree ಇರುತ್ತೆ. ಥರ್ಡ್ ಒನ್ ಏನಂದ್ರೆ the sum of the any two sides triangle, sum of the any two side triangles, but it will be greater than ಯಾವ್ದು ಇರ್ತೈತಿ ಇದು ಫಸ್ಟ್ ಒನ್ ಪಾಯಿಂಟ್ ಅಪ್ ಟು ಇಲ್ಲಿಂದ ಏನಿರ್ತೈತಲ್ಲ ಅದು ಗ್ರೇಟರ್ ದನ್ angle ಥರ್ಡ್ ಸೈಡ್ ಇರುತ್ತೆ. ಆದ್ರೆ ಏನಾಗುತ್ತೆ ಈ angle ಮಾತ್ರ ಹೆಚ್ಚಿಗೆ ಗ್ರೇಟರ್ ದನ್ ಅವೈಲೇಬಲ್ ಆಗುತ್ತೆ. ಸೊ ಇವು ಮೂರು ಪಾಯಿಂಟ್ ಇದ್ರ ಮೇಲೆ ಬೇಸ್ ಮೇಲೆ ಏನಾಗುತ್ತೆ ಇವೆರಡು ಟ್ರಯಾಂಗಲ್ ನ ಕಂಡುಹಿಡಿಯಬಹುದು. ಆದ್ರಿಂದ ಟ್ರಯಾಂಗಲ್ ಏನಂತಾರೆ ಅಂತೇಳಿ ಇವು ಮೂರು ಪಾಯಿಂಟ್ ಮೆನ್ಷನ್ ಮಾಡಿಬಿಡ್ತಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಗೊತ್ತಾಗುತ್ತೆ. ಸರಿನಾ? ನೆಕ್ಸ್ಟ್ ಒಂದು ಏನಪ್ಪಾ ಅಂದ್ರೆ ಇದರಲ್ಲಿ ಸಬ್ ಡಿವಿಷನ್ ಬರ್ತಾವ ಮೂರು ಟೈಪ್. ಸಬ್ ಡಿವಿಷನ್ ಯಾವಂದ್ರೆ
ಫಸ್ಟ್ ಒನ್ ಇದಾಯ್ತಾ. ನೆಕ್ಸ್ಟ್ ಒನ್ ಇಂದ ಸಬ್ಡಿವಿಷನ್ ಬರ್ತದೆ. ಇದ್ರಾಗ ಸರ್ಕಿಟ್ ಡಯಾಗ್ರಾಮ್ ಹಂಗೆ ಇದೆ. ಟ್ರಯಾಂಗಲ್ ಏನ್ ಬರ್ತದಂದ್ರ classified into three types. Triangle classified into three types. Three types ಯಾವಂದ್ರ ಇದ್ರ ಕ್ಲಾಸಿಫೈಡ್ ಅನ್ನ ಮತ್ತೆ ಇನ್ನೊಂದು ಏನಂತೆ ಸಬ್ ಡಿವಿಷನ್ ಆಗಿ ಮತ್ತೆ ಇನ್ನೊಂದು ಮೂರು ಟೈಪ್ ಬರ್ತವೆ. ಇದರಲ್ಲೇ ಕ್ಲಾಸಿಫೈಡ್ ಬರ್ತವೆ ಅಂದ್ರೆ ಅದು ಸಬ್ ಡಿವಿಷನ್ ಅಲ್ಲಿ. ಫಸ್ಟ್ ಒನ್ ಸ್ಕೇಲ್ ಲೈನ್ ಆಂಗಲ್ ಟ್ರಯಾಂಗಲ್. First one, second one is isosceles angle, triangle. Third one is equilateral triangle. First one is the isoline angle triangle. Second one is the first one is scale line angle triangle. Second one is the isosceles triangle. Third one is equilateral triangle. So ಇದಕ್ಕೆ ಏನು ಅಂತೀವಪ್ಪ ಅಂದ್ರೆ when the three sides different ಇರುತ್ತೆ. ಫಸ್ಟ್ ಇದಕ್ಕೊಂದು ಪಾರ್ಟ್ ಏನದ ತ್ರೀ ಸೈಡ್ಸ್ ಆಂಗಲ್ ಅದಾವಲ್ಲ, ಇದಕ್ಕಿಂತ ಇದರಲ್ಲಿ ಸಬ್ ಡಿವಿಷನ್ ಮಾಡಿದಾಗ ಈ ಆಂಗಲ್ ಏನಿರ್ತದೆ ಡಿಫ್ರೆಂಟ್ ಇರುತ್ತೆ. ಇದು ಏನಿರ್ತೈತಿ ಈಕ್ವಲ್ ಆಗಿರಲ್ಲ. ಇದರಲ್ಲಿ ಯಾವಾಗ ಏನಿರ್ತೈತಿ ಡಿಫ್ರೆಂಟ್ ಆಗಿರುತ್ತೆ. ಈ ಆಂಗಲ್ ಯಾವ್ದದ ಸ್ಕೇಲ್ ಲೈನ್ ಆಂಗಲ್ ಅದ್ರಲ್ಲಿ ಏನಿರುತ್ತೆ 3 ಪಾಯಿಂಟ್ಸ್ ಏನಿರ್ತಾವ ಸೈಡ್ ಡಿಫ್ರೆಂಟ್ ಆಂಗಲ್ ಇರ್ತಾವೆ. ಇದೊಂದು ಏನಿರುತ್ತೆ ಈಕ್ವಲ್ ಆಗಿರಲ್ಲ. ಇದು ಸಪೋಸ್ 90 ಬಂದ್ರೆ ಇದು 180 ಡಿಗ್ರಿ ಇರ್ತಾವ, 180 ಡಿಗ್ರಿ ಇದ್ರೆ ಇದು 120 ಈ ತರ. ಬಟ್ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಏನಿರ್ತೈತಿ ಹೆಚ್ಚು ಕಮ್ಮಿಯಾಗಿ ವೇರಿಯೇಷನ್ ಆಗಿ ಡಿಫ್ರೆಂಟ್ ಆಗಿರ್ತಾವೆ, ಈಕ್ವಲ್ ಆಗಿರಲ್ಲ. ಫಸ್ಟ್ ಒಂದು ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಇದು ಏನಿರುತ್ತೆ ಅಂದ್ರೆ ಇದ್ರ ಕಂಡೀಷನ್ ಏನಪ್ಪ ಅಂದ್ರೆ when two sides ಯಾರಿಗೆ ಈಕ್ವಲ್. ಈಗ ಇದೊಂದು ಸೈಡ್ ಇದೆಯಲ್ಲ, ಇವೆರಡು ಏನಿರುತ್ತೆ ಇದ್ರಾಗ ಆಂಗಲ್ಸ್ ಏನಿರುತ್ತೆ ಈಕ್ವಲ್ ಆಗಿರುತ್ತೆ. ಫಸ್ಟ್ ಒಂದು ಪಾಯಿಂಟ್ ನಾಗ ಏನೈತಿ ಸ್ಕೇಲ್ ಲೈನ್ ಅಲ್ಲಿ 3 ಆಂಗಲ್ಸ್ ಡಿಫರೆಂಟ್ ಇರುತ್ತೆ ವ್ಯಾಲ್ಯೂ. ಮತ್ತೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನೈತಿ ಇದ್ರ ಕಂಡೀಷನ್ ಏನೈತೆ ಅಂದ್ರೆ ಐಸೋಲೇಟೆಡ್ ಆಂಗಲ್ ಟ್ರಯಾಂಗಲ್ ಏನು ಕಂಡೀಷನ್ ಅಂದ್ರೆ ಎರಡು ಆಂಗಲ್ಸ್ ಏನಿರುತ್ತೆ ಇದು ಏನಿರ್ತೈತಿ ಎರಡು ಈಕ್ವಲ್ ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಇದ್ರಾಗ ಏನಿರ್ತೈತಿ ಎರಡು ವ್ಯಾಲ್ಯೂ ಈಕ್ವಲ್ ನ ಕನ್ಸಿಡರ್ ಮಾಡುತ್ತೆ. ಆ ಇದಕ್ಕೆ ಈಕ್ವಲ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಒಂದು ಪಾಯಿಂಟ್ ಏನ್ ಕಂಡೀಷನ್ ಅಂದ್ರೆ ಇಕ್ವಲೇಟರ್ ಇದ್ರ ಕಂಡೀಷನ್ ಏನಪ್ಪಾ ಅಂದ್ರೆ when all the three sides equal. ಫಸ್ಟ್ ಇದ್ರದ್ದು ಏನಂದ್ರ ಆಲ್ 3 ಸೈಡ್ಸ್ ಅದಾವಲ್ಲ 1 2 3 ಟೈಮ್ ಟ್ಯಾಂಗಲ್ಸ್ ಏನದಾವಲ್ಲ ಅವೆಲ್ಲ ಏನಿರ್ತಾವ ಮೂರು ಎಟ್ ಎ ಟೈಮ್ ಆಗಿ ಈಕ್ವಲ್ ವ್ಯಾಲ್ಯೂ ಬಂದಿರ್ತಾವ. ಇದಕ್ಕೆ ಏನಂತಾವ ಇದಕ್ಕೆ ಇಕ್ವಲೇಟರ್ ಆಂಗಲ್ ಅಂತ. ಇಕ್ವಲೇಟರ್ ಮೀನ್ಸ್ 3 ಆಂಗಲ್ಸ್ ಏನದು ಸೇಮ್ ಇರ್ತಾವ, ಈಕ್ವಲ್ ಆಗಿರ್ತಾವ. ಒಂದು ಇದು ಈಕ್ವಲ್ ಇರುತ್ತೆ, ಇದಕ್ಕೆ ಇದು ಈಕ್ವಲ್ ಇರುತ್ತೆ, ಎರಡು ಜಾಯಿಂಟ್ ಮಾಡಿದಾಗ ಇದಕ್ಕೆ ಈಕ್ವಲ್ ಇರುತ್ತೆ. ಆದ್ರೆ 3 ಆಂಗಲ್ಸ್ ಏನಿರ್ತಾವ 3 ಸೈಡ್ಸ್ ಮೂರು
ಈಕ್ವಲ್ ಆಗಿರ್ತಾವೆ. ಫಸ್ಟ್ ಒನ್ ಇದ್ರ ಪಾಯಿಂಟ್ ಏನಂದ್ರೆ when the three scalar angle the triangle ಏನಂದ್ರೆ one side of the different. ಫಸ್ಟ್ ಒನ್ ಡಿಫರೆಂಟ್ ಪಾಯಿಂಟ್ ಒಂದ್ ಇರ್ತಾವ, ಇದು ಡಿಫರೆಂಟ್ ಪಾಯಿಂಟ್ ದಾಗ angles ಇರ್ತಾವ. ಸೆಕೆಂಡ್ ಒನ್ ಇರುತ್ತೆ ಟೂ ಸೈಡ್ಸ್ ಟೂ ಇವ್ ಯಾರು ಈಕ್ವಲ್ ಏನಿರ್ತಾವ. ಸೆಕೆಂಡ್ ಒನ್ ಅಂದ್ರೆ ಐಸೋಲೇಟೆಡ್ ಟ್ರಯಾಂಗಲ್ ಏನಿರುತ್ತೆ ಎರಡು ಈಕ್ವಲ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಒನ್ ಏನಂದ್ರೆ ಇಕ್ವಲೇಟರ್ ಅಂದ್ರೆ ಇದು ಮೂರು ಏನಿರುತ್ತೆ ಡಿವೈಡ್ ಆದ್ರೂ ಕೂಡ ಸಪರೇಟ್ ಆಗಿ ಇದ್ರದ್ದು ಎಲ್ಲ ಒಟ್ಟಿಗೆ ಏನಿರುತ್ತೆ ಸೇಮ್ ವ್ಯಾಲ್ಯೂ ಬರುತ್ತೆ ಮತ್ತೆ ಸೇಮ್ ಆಗಿ ಈಕ್ವಲ್ ಆಗಿ ಬಂದಿರುತ್ತೆ. ಆದ್ರೆ ಏನಿರುತ್ತೆ ಇದ್ರದ್ದೊಂದು ಡಿಫರೆಂಟ್, ಇದ್ರದ್ದೊಂದು ಮತ್ತೆ ಇದ್ರದ್ದೊಂದು, ಈಗ ಮೂರು ಕಂಡೀಷನ್ ಇದನ್ನ ಅಪ್ಲೈ ಮಾಡಬೇಕು. ಇದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ಮತ್ತೆ ಇದಕ್ಕೊಂದು ಪ್ರಾಬ್ಲಮ್ ಬರ್ತಾವು, ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಮತ್ತೆ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈ ಮೂರು ಟೈಪ್ ಮೇಲೆ ಏನ್ ಮಾಡ್ತೈತಿ ಟ್ರಯಾಂಗಲ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ ಈ ಮೂರು ಕ್ಯಾಲ್ಕುಲೇಷನ್ ಮಾಡಿ ಇದ್ರ ಮೇಲೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಆದ್ರೆ ಏನಿರ್ತೈತಿ ಈ ಮೂರು ಟ್ರಯಾಂಗಲ್ಸ್ ಏನಲ್ಲ ಫಾರ್ಮುಲಾನ ಇದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ನೋಡ್ಬೇಕು. ಟ್ರಯಾಂಗಲ್ ಅಂದ್ರೆ ಸಬ್ ಡಿವಿಷನ್, ಇದ್ರ ಮೇಲೆ ಮಾತ್ರ ಪ್ರಾಬ್ಲಮ್ ಬರ್ತದೆ, ಇದ್ರ ಮೇಲೆ ಡೈರೆಕ್ಟ್ ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಏನಾಗುತ್ತಾ ಫಸ್ಟ್ ಒಂದು ಇದು ತಗೊಂಡ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನ್ ಬರ್ತಾವಂತ ಸಾಲ್ವ್ ಮಾಡೋದು. ಫಸ್ಟ್ ಈ ಪಾಯಿಂಟ್ ತಗೊಳ್ಳೋಣ, ಈಗ ಈ ಪಾಯಿಂಟ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಗೊತ್ತಿಲ್ಲ. ಆದ್ರೆ ಹಿಂಗೆ ಏನ್ ಮಾಡ್ತೀವಿ ಈ ಪಾಯಿಂಟ್ಸ್ ತಗೊಂಡು ಇದನ್ನೆಲ್ಲ ಕಳಿಸ ಡೈಗ್ರಾಮ್ ಮಾತ್ರ ಬೇಕಾಗುತ್ತೆ. ಡೈಗ್ರಾಮ್ ಯಾವಾಗ ಅದ್ರ ಮುಖಾಂತರ ಫಸ್ಟ್ ಒನ್ ಏನಪ್ಪ ಅಂದ್ರೆ ಸ್ಕೇಲ್ ಲೈನ್. ಅಯ್ಯೋ ಅಂಗಡಿ ಬರುತ್ತೆ ಸ್ಕೇಲ್ ಲೈನ್ ಅಂದ್ರೆ ಸ್ಕೇಲ್ ಆಂಗಲ್ ಅಂತಂದ್ರೆ ಇವೆರಡೂ ಸೇಮ್ ಮೂರು ಈಕ್ವಲ್ ಇರೋ ಆಂಗಲ್ಸ್ ಸೇಮ್ ಇರ್ತಾವೆ ಸ್ಕೇಲ್ ಲೈನ್ ಅಲ್ಲಿ. ಓಕೆನಾ? ಈ ಮೂರು ಆಂಗಲ್ಸ್ ಡಿಫರೆಂಟ್ ಟೈಪ್ ಬಂದಿರುತ್ತೆ. ಆದ್ರಿಂದ ಇದ್ರ ಫಾರ್ಮುಲಾ ಏನ್ ಬರುತ್ತಂದ್ರ ಮೂರು ಸೈಡ್ಸ್ ಏನಂತ ಡಿಫರೆಂಟ್ ಆಗಿ ಬಂದಿರೋದಕ್ಕೆ ಏನಂತೀವಿ ಸ್ಕೇಲ್ ಲೈನ್ ಆಂಗಲ್ಸ್ ಅಂತೀವಿ. ಇದರಲ್ಲಿ ಏನಂತ ಫಾರ್ಮುಲಾ ಏನ್ ಬರ್ತದಂದ್ರ ತ್ರೀ ಸೈಡ್ಸ್. ಫಸ್ಟ್ ಫಾರ್ಮುಲಾ ಮಾಡ್ತೀವಿ, ಫಾರ್ಮುಲಾ ಯಾಸ್ ಇಟ್ ಇಸ್ ಕಾಮನ್ ಆಗಿ ಇದನ್ನು ಪಿ. ನೆಕ್ಸ್ಟ್ ಇದರಲ್ಲಿ ಏರಿಯಾ ಬರ್ತಾ ಏರಿಯಾ ಕಂಡಿಡಬೇಕು. ಏರಿಯಾ ಕಂಡಕ್ಕೆ ಏನಂತೀವಿ ಎ ಅಂತೀವಿ, ಪರ್ಮೀಟರ್ ಕಂಡಕ್ಕೆ ಏನಂತೀವಿ ಪಿ ಅಂತೀವಿ. ಮತ್ತೆ ಕಾಮನ್ ಆಗಿ ಮತ್ತೆ ಆಮೇಲೆ ಬರ್ತಾ ಬೇರೆ ಎಸ್ ಕಂಡಿಡಬೇಕು. ಫಸ್ಟ್ ಇದರ ಪರ್ಮೀಟರ್ ಫಾರ್ಮುಲಾ ಏನಪ್ಪ ಅಂದ್ರೆ ಸಮ್ ಆಫ್ ದ ತ್ರೀ ಸೈಡ್ಸ್. ಸಮ್ ಆಫ್ ದ ತ್ರೀ ಸೈಡ್ಸ್ ಅಂದ್ರೆ ಇಲ್ಲಿ ಯಾವ್ದು ತ್ರೀ ಸೈಡ್ಸ್ ಎ ಬಿ ಸಿ ಅಂದ್ರೆ ಏನಂತಿ ಎ ಪ್ಲಸ್ ಬಿ ಪ್ಲಸ್ ಸಿ. ಇದ್ರ ಫಾರ್ಮುಲಾ ಏನು ಸಮ್ ಆಫ್ ದ ತ್ರೀ ಸೈಡ್ಸ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ತ್ರೀ ಸೈಡ್ ಎ ಬಿ ಸಿ ತ್ರೀ ಸೈಡ್ ಏನಂತ ಇದ್ರ ಫಾರ್ಮುಲಾ. ನೆಕ್ಸ್ಟ್ ಇದ್ರ ಫಾರ್ಮುಲಾ ಏರಿಯಾ ಫಾರ್ಮುಲಾ ಏನು ಬರುತ್ತೆ ಅಂದ್ರೆ ರೂಟ್ ಆಫ್ ಎಸ್ ಬ್ರಾಕೆಟ್ ಎಸ್ ಮೈನಸ್ ಎ ಬ್ರಾಕೆಟ್ ಕ್ಲೋಸ್, ಆಮೇಲೆ ಎಸ್ ಮೈನಸ್ ಬಿ ಬ್ರಾಕೆಟ್ ಕ್ಲೋಸ್, ಆಮೇಲೆ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಕ್ಲೋಸ್. ಈಗ ಇದ್ರಲ್ಲಿ ನಮ್ಗ ಇದು ಎಸ್ ಕೈ ಹಿಡಿಬೇಕು, ಈ ಎಸ್ ಕೊಟ್ಟಾರಲ್ಲ ಈ ಎಸ್ ಕೈ ಹಿಡಿಬೇಕು. ಇದಕ್ಕೊಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಇದು ಫಾರ್ಮುಲಾ ಏನ್ ಬರುತ್ತಂದ್ರ ಎಸ್ ಫಾರ್ಮುಲಾ ಇದನ್ನೇ ಸೇಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ 2. ಇದಕ್ಕೇನಂತ ಎ ಪ್ಲಸ್ ಬಿ ಪ್ಲಸ್ ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ ಈ ಮೂರು ಫಾರ್ಮುಲಾ ಇದ್ರೆ ಮಾತ್ರ ನಮಗೆ ಈ ಫಸ್ಟ್ ಒನ್ ಏನಿದೆಲ್ಲ ಐಸೋಲೇಷನ್ ಲೈನ್ ಟ್ರಯಾಂಗಲ್ ಕಂಡಿಡಿಯಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಮೂರು ಫಾರ್ಮುಲಾ ಅಪ್ಲೈ ಮಾಡಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ ಪಾಯಿಂಟ್ ಏನು ಈ ಮೂರು ಪ್ರಾಬ್ಲಮ್ ಅದಲ್ಲ, ಇದು ಎಸ್ ಕಂಡಿಡಿಯ ಫಾರ್ಮುಲಾ, ಇದು ಏರಿಯಾ ಕಂಡಿಡಿಯ ಫಾರ್ಮುಲಾ, ಇದು ಪರ್ಮೀಟರ್ ಕಂಡಿಡಿಯ ಫಾರ್ಮುಲಾ. ಆಮೇಲೆ ಎಸ್ ವ್ಯಾಲ್ಯೂ ಬೇಕು, ಎಸ್ ವ್ಯಾಲ್ಯೂ ನಮ್ಗೆ ಏನೇ ಕೊಟ್ಟಿರಲ್ಲ ಅದರಿಂದ ಎಸ್ ವ್ಯಾಲ್ಯೂ ಏನ್ ಮಾಡ್ತಾರೆ ಸೊಗಡೆ ಅದಕ್ಕೊಂದು ಫಾರ್ಮುಲಾ ಮಾಡ್ತಾರೆ. ಇದೇನು ಇದು ಫಸ್ಟ್ ತ್ರೀ ಸೈಡ್ ಆಂಗಲ್ಸ್ ಹೋಲ್ ಡಿವೈಡೆಡ್ ಬೈ 2 ಮಾಡ್ತಾರೆ. ಅವಾಗ ಇದ್ರದ್ದು ಆನ್ಸರ್ ಗೊತ್ತಾಗುತ್ತೆ. ಈ ಪ್ರಾಬ್ಲಮ್ ಮುಖಾಂತರ ಏನ್ ಮಾಡಬೇಕು ಈ ಫಾರ್ಮುಲಾ ಬಿಟ್ಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ ಹೆಂಗ್ ಬರ್ತಾರೆ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಇದು ಮಾಡಿ ಫಾರ್ಮುಲಾ ಮಾಡೋದು
ಯಾವ್ದು ಇದು ಮಾಡೋದು ಸ್ಕೇಲ್ ಲೈನ್ ಟ್ರಯಾಂಗಲ್ ಫಸ್ಟ್ ಒನ್ ಮಾಡೋದೇನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಟ್ರಯಾಂಗಲ್ triangle of a land as three sides of the length 20 cm length ಏನು ಕೊಟ್ಟನ 20 cm ಅಂತ ಕೊಟ್ಟನ ಪಾಯಿಂಟ್ ಕಮ 14 cm 16 cm height and find the its ಏನು find ಅಂತ ಹೇಳಿದ್ರೆ area ಟೋಟಲ್ ನಮ್ಗೆ ಏನು ಕೈ ಅಂತ ಫಾರ್ಮುಲಾದಾಗ ಫಸ್ಟ್ ಎನಿ ಆಂಗಲ್ ಲ್ಯಾಂಡ್ ಬಿಟ್ವೀನ್ ದ ಟೂ ಆಂಗಲ್ ಸೈಡ್ಸ್ ಅದಾವ ಟೂ ಆಂಗಲ್ ಲೆಂತ್ ಯಾವ್ದೈತಿ ಒಂದು 20 cm ಐತಿ ಒಂದು 16 cm ಐತಿ ಓಕೆನಾ ಫೈಂಡ್ ದ ನಾವೇನು ಮಾಡಬೇಕು ಏರಿಯಾ ಫೈಂಡ್ ಔಟ್ ಮಾಡಬೇಕು ಈ ಪ್ರಾಬ್ಲಮ್ ಅಲ್ಲಿ ಲೆಂತ್ ಕೊಟ್ಟಾನ 20 ಕೊಟ್ಟಾನ 16 ಕೊಟ್ಟಾನ ಆದ್ರಿಂದ ಈಗ ಏನು ಮಾಡಬೇಕು ಫಾರ್ಮುಲಾ ಕೊಟ್ಟಿದ್ರಲ್ಲಿ ಫಸ್ಟ್ ಒಂದು ಎ ಇದು ಬಂದು ಎ ಸೈಡ್ ಇದು ಬಂದು ಬಿ ಸೈಡ್ ಓಕೆನಾ ನೆಕ್ಸ್ಟ್ ಬಿ ಎ ವ್ಯಾಲ್ಯೂ ಎಷ್ಟೈತಿ 20 cm ಬಿ ವ್ಯಾಲ್ಯೂ ಎಷ್ಟೈತಿ 16 cm ಓಕೆ ಆಮೇಲೆ ಸಿ ವ್ಯಾಲ್ಯೂ ಎಷ್ಟೈತಿ ಆಮೇಲೆ ಸಿ ವ್ಯಾಲ್ಯೂ ಐತಿ 20 cm ಕೊಟ್ಟಣ ಫೈನಲ್ ಫಸ್ಟ್ ಒಂದು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಈ ಮೂರು ವ್ಯಾಲ್ಯೂ ಸಿಕ್ಕು ಓಕೆನಾ ಇದನ್ನೇ ಮಾಡಬೇಕು ಫಾರ್ಮುಲಾ ಅವಾಗ ಏರಿಯಾ ಫಾರ್ಮುಲಾ ಏನಿತ್ತು ಏರಿಯಾ ಫಾರ್ಮುಲಾ ರೂಟ್ ಆಫ್ ಎಸ್ ಬ್ರಾಕೆಟ್ ಎಸ್ ಮೈನಸ್ ಎ ಬ್ರಾಕೆಟ್ S minus B bracket close S minus C ಇದರ ಏರಿಯಾ ಫಾರ್ಮುಲಾ ಈ ಫಸ್ಟ್ ಫಾರ್ಮುಲಾ ಇದರ ಫಾರ್ಮುಲಾ ಇದು ಈ ಫಾರ್ಮುಲಾ ಅಪ್ಲೈ ಮಾಡಿ ಈ ವ್ಯಾಲ್ಯೂನ ಏರಿಯಾ ವ್ಯಾಲ್ಯೂನ ಕಂಡುಹಿಡಿಯಬೇಕು ಮತ್ತೆ S ವ್ಯಾಲ್ಯೂ ಇಲ್ಲಿ S ಈಗ ಫಾರ್ಮುಲಾ ಏನು ಕೊಟ್ಟನ B ವ್ಯಾಲ್ಯೂ ಕೊಟ್ಟನ C ವ್ಯಾಲ್ಯೂ ಕೊಟ್ಟನ S ವ್ಯಾಲ್ಯೂ ಕೊಟ್ಟಿಲ್ಲ ನಮಗೆ S ವ್ಯಾಲ್ಯೂ ಕೊಟ್ಟಿಲ್ಲ ಏನು ಮಾಡಬೇಕು ಈ S ಫಾರ್ಮುಲಾನ ಕಂಡುಹಿಡಿಯಬೇಕು ಅಂದ್ರೆ ಏನು ಮಾಡಬೇಕು S ಫಾರ್ಮುಲಾ ಇಟ್ಟು ಫಸ್ಟ್ S ವ್ಯಾಲ್ಯೂ ಕೊಟ್ಟಿಲ್ಲಲ್ಲ ಈಗ A B ವ್ಯಾಲ್ಯೂ ಐತಲ್ಲ ಇದು S ಫಾರ್ಮುಲಾ ಏನೈತಂದ್ರೆ A plus B plus C whole divided by 2 ಕೊಡೋದು S ಫಾರ್ಮುಲಾ ಓಕೆನಾ ಈ ಫಾರ್ಮುಲಾ ಕೊಡೋದು ಈ ಫಾರ್ಮುಲಾ ಅಪ್ಲೈ ಮಾಡಿ ಇದು ಏನು ಮಾಡಬೇಕು ಫಸ್ಟ್ ಒನ್ S ಕಾಮನ್ ಇಸ್ ಈಕ್ವಲ್ ಟು A ವ್ಯಾಲ್ಯೂ ಎಷ್ಟೈತಿ 20 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟೈತಿ 16 ಪ್ಲಸ್ ಸಿ ವ್ಯಾಲ್ಯೂ ಎಷ್ಟೈತಿ 24 ಹೋಲ್ ಡಿವೈಡೆಡ್ ಬೈ 2 ಏನಾಯ್ತು 20 ಪ್ಲಸ್ 16 ಪ್ಲಸ್ 24 ಎಷ್ಟು ಕಲ್ ಮಾಡಿದ್ರೆ ಏನಾಯ್ತು 16 ಡಿವೈಡೆಡ್ ಬೈ 2 ಇದನ್ನ ಸಮ್ ಕಲ್ಟ ಹೊಡೆದ ಎಡಗಡೆ 6 ಜೀವ ಹೇಳಿದ್ದು ಅವಾಗ ಏನು ಬಂತು 13 ಬಂತು ಇದ್ರ ವ್ಯಾಲ್ಯೂ ನಮ್ಗೇನು ಎಸ್ ವ್ಯಾಲ್ಯೂ ಕೈ ಹಿಡಿದಾಗ ಮಾತ್ರ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಕ್ ಬರ್ತದೆ ಎಸ್ ವ್ಯಾಲ್ಯೂ ಕೈ ಹಿಡಿದಿಲ್ಲ ಅಂದ್ರೆ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಕ್ ಬರಲ್ಲ ಅದಕ್ಕೆ ಏನ್ ಮಾಡಬೇಕು ಎಸ್ ವ್ಯಾಲ್ಯೂ ಕೈ ಹಿಡಬೇಕಂದ್ರೆ ಈ ಎಸ್ ವ್ಯಾಲ್ಯೂ ಫಾರ್ಮುಲಾ ಇದೆಯಲ್ಲ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ 2 ಅವಾಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಮೂರು ಇಲ್ಲಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ 16 ಬೈ 2 ಬಂತು 16 ಬೈ 2 ನೇ ಎರಡು ಕಟ್ ಹೊಡೆದ್ರೆ ಬಂತು 30 ಬಂತು ಈ 30 ವ್ಯಾಲ್ಯೂ ಏನಪ್ಪ ಅಂದ್ರೆ
x value is equal to 13. Okay, s value is equal to 13 cm. ಇದು ಬಂತು. ಈ ವ್ಯಾಲ್ಯೂ ಏನು ಮಾಡಬೇಕು? ಈ ಫಾರ್ಮುಲಾಕ್ಕೆ ಪುಟ್ ಮಾಡಬೇಕು. s ಇರೋ ಜಾಗದಾಗ ಈ ವ್ಯಾಲ್ಯೂ ಹಾಕಿಬಿಟ್ಟು ಸಾಲ್ವ್ ಮಾಡಬೇಕು. ಓಕೆನಾ? ಈ s ಇರೋ ಜಾಗದಾಗ ವ್ಯಾಲ್ಯೂ ಹಾಕಬೇಕು. s ಐತಲ್ಲ, ಟೋಟಲ್ s ಈಕ್ವಲ್ ಟು 180. ರೂಟ್ ಆಫ್ ಕಾಮನ್ ಏರಿಯಾ ಕಂಡಿಡ್ಬೇಕು. s ವ್ಯಾಲ್ಯೂ ಎಷ್ಟೈತಿ? 30 ಬ್ರಾಕೆಟ್ 13 ಮೈನಸ್ a ವ್ಯಾಲ್ಯೂ 20.